ಹಾಂ ನೋಡ್ರಿ, JDSನವ್ರ ಲಾಭ ನಮಗಾಗಿದೆ, ಬಿ ಜೆ ಪಿಗೆ ಹೆಂಗಾಗಿದೆ ಅಂದರೆ ನಿಜವಾಗಿ ನಿಮ್ಗೆ ಹೇಳ್ತೇನೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭಾಳ ಡೌನ್ ಇತ್ತು. ಉದಾಹರಣೆಗೆ ತುಮಕೂರು, ಮೈಸೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಏನು ಅದಾವಲ್ಲ ಒಂದು 7-8 ಕ್ಷೇತ್ರದಾಗ ಲಾಭ ಅಂತರ ಆಗಿದೆ. ಅದರಿಂದ ಹಾನಿ ಏನಾಗಿಲ್ಲ. ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ಯಾಕೆ ನೆನೆಸ್ತಾರೆ ಅಂದರೆ, ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರಂತೆ ಸೋಮಣ್ಣ ಆರಿಸ್ಬೋದು. ಅವ್ರನ್ನ ಸೋಲಿಸ್ಬೇಕಂತೇಳಿ ಇದೇ ಬಿ ಜೆ ಪಿಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಆರಿಸಿ ಬಂದಿನಂತ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಯಾರ. ಇದರ ಅರ್ಥ ಇನ್ನೂ ಬಿ ಜೆ ಪಿ ಬರ್ತಿದ್ದು, ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು. ಅಲ್ಲಿ ಬೀದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ ನೋಡಿ, ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು. ಸೋಲು ಯಾರಿಂದ? ಇದೇ ಪೂಜ್ಯ ತಂದೆ ಮಗನ ಒಂದು ಕ್ಯಾಲ್ಕುಲೇಟ್ ಸಿದ್ದೇಶನ ಸೋಲಿಸಿದ್ರು. ಮರ್ಯಾದೆ ಬಿ ಜೆ ಪಿಗೆ ಉಳಿದಿದ್ದು ಯಾವಾಗ ಅಂದರೆ JDS ದೇವೇಗೌಡರ ಜೊತೆ ಹೊಂದಾಣಿಕೆ ಆಗಿದೆ. ಇಲ್ಲಕಂದ್ರೆ 10 ಸೀಟ್ಗಿಂತ ಕಡಿಮೆ ಇರುತ್ತೆ.